ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. 3 ಗಂಟೆಯಲ್ಲೇ ಚೀಮೂಲ್ ಆದೇಶ ರದ್ದು ಮಾಡಿದ ವಿಚಾರಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೊಸ ಬಾಂಬ್. ಯಲುವಹಳ್ಳಿ ರಮೇಶ್ ಅವರನ್ನ ಬಲಿಪಶು ಮಾಡಿದ್ರ ಶಾಸಕ ಪ್ರದೀಪ್ ಈಶ್ವರ್. ರಾಜ್ಯ ನಾಯಕ ರಮೇಶ್ ಅವರಿಗೆ ಅವಮಾನ ಎಂದ ಸಂಸದ. ಚಿಂತಾಮಣಿಯಲ್ಲಿ ಅಭಿವೃದ್ಧಿಗಳ ಮಹಾಪೂರ. ಉಪಮುಖ್ಯಮಂತ್ರಿ ಸೇರಿ ಸಚಿವರಿಂದ ಅಂಬೇಡ್ಕರ್ ಭವನ ಉದ್ಘಾಟನೆ. ನಾನಾ ಅಭಿವೃದ್ಧಿಗಳ ಅನಾವರಣ ಮಾಡಿದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್. ಶಾಸಕರ ಕಾರ್ಯಕ್ಕೆ ಸಚಿವರ ಮೆಚ್ಚುಗೆ. ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಮಾರಾಮಾರಿ. 12 ಅಡಿ ಜಾಗಕ್ಕಾಗಿ ಶುರುವಾದ ಜಗಳ ಮಾರಣಾಂತಿಕ ಹಲ್ಲೆಯವರೆಗೂ ಸಾಗಿತ್ತು. ಚಾಕು ಸುತ್ತಿಗೆಯಿಂದ ತಮ್ಮನ ಮೇಲೆ ದಾಳಿ ಆರೋಪ. ಗಂಭೀರ ಗಾಯಗೊಂಡ ಅಶೋಕ್ ಜಿಲ್ಲಾಸ್ಪತ್ರೆಗೆ ದಾಖಲು. ಆದರ್ಶ ಗ್ರಾಮಕ್ಕೆ ಅಭಿವೃದ್ಧಿಯ ಚಾಲನೆ. ಸಮಸ್ಯೆಗಳ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಖಡಕ್ ಸೂಚನೆ. 1 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಂಸದ ಸುಧಾಕರ್. ವಾರ್ತೆಗಳ ವಿವರ. ಚೀಮೂಲ್ ನಿರ್ದೇಶಕರ ನಾಮನಿರ್ದೇಶನ ಆದೇಶ ರದ್ದಾದ ವಿಚಾರ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಯಲುವಹಳ್ಳಿ ರಮೇಶ್ ರನ್ನು ರಾಜಕೀಯವಾಗಿ ಬಲಿಪಶು ಮಾಡಲಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆರೋಪಿಸಿದ್ದು, ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ. ಯಲುವಹಳ್ಳಿ ರಮೇಶ್ ಅವರು ಅತ್ಯಂತ ಹಿರಿಯ ರಾಜಕೀಯ ಸಹಕಾರವಾದಿಗಳು, ರಾಜಕಾರಣಿಗಳು. ಪಾಪ ಅವರನ್ನು ಬಲಿಪಶು ಮಾಡಿದ್ದಾರೆ. ಹೌದು, ಯಲುವಹಳ್ಳಿ ರಮೇಶ್ ಅವರನ್ನು ಚೀಮೂಲ್ ನಿರ್ದೇಶಕರ ನಾಮನಿರ್ದೇಶಿತ ಸ್ಥಾನಕ್ಕೆ ನೇಮಕ ಮಾಡಿ ಹೊರಡಿಸಿದ್ದ ಆದೇಶ ಕೆಲವೇ ಗಂಟೆಗಳಲ್ಲಿ ರದ್ದಾಗಿರುವ ವಿಚಾರ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಹಿರಿಯ ರಾಜಕಾರಣಿ ಹಾಗೂ ಸಹಕಾರ ಕ್ಷೇತ್ರದ ರಾಜ್ಯ ಮಟ್ಟದ ನಾಯಕ ಯಲುವಹಳ್ಳಿ ರಮೇಶ್ ಅವರನ್ನು ನಿರ್ದೇಶಕ ಸ್ಥಾನಕ್ಕೆ ಇಳಿದು ಚುನಾವಣೆಗೆ ಸ್ಪರ್ಧಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದೇ ಅವರ ರಾಜಕೀಯ ಸ್ಥಿತಿಗೆ ಸಾಕ್ಷಿ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಟೀಕಿಸಿದ್ದಾರೆ. ಚುನಾವಣೆಗೆ ಸಮರ್ಪಕ ತಯಾರಿ ಇಲ್ಲದೆ ಕೊನೆಯ ಕ್ಷಣದಲ್ಲಿ ಒತ್ತಾಯಪೂರ್ವಕವಾಗಿ ಕಣಕ್ಕಿಳಿಸಿ ಸೋಲಿಸಿದ್ರು. ಬಳಿಕ ನಾಮನಿರ್ದೇಶಿತ ನಿರ್ದೇಶಕರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ ಕೇವಲ 3 ಗಂಟೆಗಳಲ್ಲೇ ಇದನ್ನು ವಾಪಸ್ ಪಡೆಯಲಾಗಿದೆ ಎಂದು ಸುಧಾಕರ್ ಆರೋಪಿಸಿದ್ದಾರೆ. ಯಲುವಹಳ್ಳಿ ರಮೇಶ್ ಅವರು ಅತ್ಯಂತ ಹಿರಿಯ ರಾಜಕೀಯ ಸಹಕಾರವಾದಿಗಳು, ರಾಜಕಾರಣಿಗಳು. ಪಾಪ ಅವ್ರಿಗೆ ಈ ಒಂದು ಚೀಮೂಲ್ನ ನಿರ್ದೇಶಕರ ಸ್ಥಾನಕ್ಕೆ ಅವರ ಭಾವನೆಯನ್ನು ಕೂಡ ನಾನು ನೋಡಿದೆ. ಅವರು ಅಲ್ಲಿಂದ ಇಲ್ಲಿಗೆ ಇಳಿದಿದ್ದಾರಾ ಅಂತ ನನಗೆ ಯೋಚನೆ ಆಗಿದೆ. ಮತ್ತು ಅವರನ್ನು ಬಲಿಪಶು ಮಾಡಿದ್ದಾರೆ. ಮೊದಲನೇದು, ಚುನಾವಣೆ ಅದಕ್ಕೆ ಬೇಕಾದಂಥ ತಯಾರಿ ಇಲ್ಲದಿದ್ದರೆ ಕಳೆಯ ಗಳಿಗೆಯಲ್ಲಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಅವರನ್ನು ಎಲೆಕ್ಷನ್ಗೆ ನಿಲ್ಲಿಸಿ ಸೋಲಿಸಿದ್ರು ಇವರೇ. ಈಗ ಪಾಪ ಅವ್ರಿಗೆ ಗೊತ್ತೂ ಇಲ್ಲ, ಅವರ ಹೆಸರನ್ನು ತಂದು ನಾಮಕರಣ ಮಾಡಿದರು. ನಾಮಕರಣ ತಂದು 3 ಗಂಟೆಯಲ್ಲೇ ಆದೇಶ ವಾಪಸ್ ತಗೊಂಡು. ಯಾರಿಗೆ ಈ ಸರ್ಕಾರದಲ್ಲಿ 3 ಕಾಸಿಗೆ ಮರ್ಯಾದೆ ಇದೆಯಾ ಇಲ್ವಾ ಅನ್ನೋದು ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇಲ್ವಾ? ಇನ್ನೂ ನಾನು ಬಾಯ್ಬಿಟ್ಟು ನಾನು ಹೇಳ್ಬೇಕಾ? ಆದೇಶ ತಂದು 3 ಗಂಟೆಗೆ ಆದೇಶನ ಹಿಂತೆಗೆದುಕೊಂಡಿದ್ದಾರೆ ಅಂದರೆ ಈ ಕ್ಷೇತ್ರದ ಶಾಸಕರಿಗೆ ಎಷ್ಟು ಗೌರವ ಇದೆ ಈ ಸರ್ಕಾರದಲ್ಲಿ ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ಳಿ. ಈಗ ಯಾವಾಗಾದರೂ ಆಗಿತ್ತಾ ನಮಗೆ ಜೀವನದಲ್ಲಿ? ಅದನ್ನು ಅರ್ಥ ಮಾಡ್ಕೊಳ್ಳಿ.
ಇದರಿಂದ ಕ್ಷೇತ್ರದ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದಲ್ಲಿರುವ ಗೌರವ ಎಷ್ಟಿದೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಯಲುವಹಳ್ಳಿ ರಮೇಶ್ ಅವರನ್ನು ಶಾಸಕ ಪ್ರದೀಪ್ ಈಶ್ವರ್ ರಾಜಕೀಯವಾಗಿ ಬಲಿಪಶು ಮಾಡಲಾಗಿದೆ ಎಂಬ ಆರೋಪವು ಕೇಳಿಬಂದಿದೆ. ಚಿಮುಲ್ ನಾಮನಿರ್ದೇಶನ ಆದೇಶ ರದ್ದು ಒಂದೆಡೆ ಕಾಂಗ್ರೆಸ್ನೊಳಗಿನ ರಾಜಕೀಯ ಬೆಳವಣಿಗೆಗೆ ಕಾರಣವಾಗಿದ್ದರೆ ಮತ್ತೊಂದೆಡೆ ಸುಧಾಕರ್ ಪ್ರದೀಪ್ ಈಶ್ವರ್ ನಡುವಿನ ವಾಕ್ಸಮರಕ್ಕೆ ಮತ್ತಷ್ಟು ಕಾವು ನೀಡಿದೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಒಳ್ಳೆ ರಮೇಶನ್ನವರು ಅತ್ಯಂತ ಹಿರಿಯ ರಾಜಕೀಯ ಸಹಕಾರವಾದಿಗಳು, ರಾಜಕಾರಣಿಗಳು. ಪಾಪ ಅವರನ್ನು ಬಲಿಪಶು ಮಾಡಿದ್ದಾರೆ. ಚಿಂತಾಮಣಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಶನಿವಾರ ನೂತನವಾಗಿ ನಿರ್ಮಾಣಗೊಂಡಿರುವ ಅಂಬೇಡ್ಕರ್ ಭವನದ ಉದ್ಘಾಟನೆ ಹಾಗೂ ಅಂಬೇಡ್ಕರ್ ಕಂಚಿನ ಪುತ್ಥಳಿಯ ಅನಾವರಣವನ್ನು ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನೆರವೇರಿಸಿದರು. ಚಿಂತಾಮಣಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಶನಿವಾರ ನೂತನವಾಗಿ ನಿರ್ಮಾಣಗೊಂಡಿರುವ ಅಂಬೇಡ್ಕರ್ ಭವನದ ಉದ್ಘಾಟನೆ ಹಾಗೂ ಅಂಬೇಡ್ಕರ್ ಕಂಚಿನ ಪುತ್ಥಳಿಯ ಅನಾವರಣವನ್ನು ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನೆರವೇರಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರ ನೂತನ ಕಚೇರಿಯನ್ನ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಖಂಡ್ರೆ ಅಂಬೇಡ್ಕರ್ ಸಾಧನೆಯ ಹಾದಿ ವರ್ಣಚಿತ್ರಗಳ ಅನಾವರಣಗೊಳಿಸಿದ್ರು. ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಗೌತಮ ಬುದ್ಧ ಅಮೃತ ಶಿಲೆ ಪುತ್ಥಳಿ ಅನಾವರಣ ಮಾಡಿದ್ರು. ಕ್ಷೇತ್ರದ ಶಾಸಕ ಡಾಕ್ಟರ್ ಎಂ.ಸಿ. ಸುಧಾಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ತಾಲೂಕು ಪಂಚಾಯಿತಿ ಸಭಾಭವನ, ಸಾಮರ್ಥ್ಯ ಸೌಧ, ಸ್ವಾಗತ ಕಮಾನು ಉದ್ಘಾಟನೆ ನೆರವೇರಿಸಲಾಯಿತು. ಎಲ್ಲಾ ಸಚಿವರು, ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನಗರಸಭೆಯಿಂದ ಡೆಲ್ಟ್ ಯೋಜನೆಯಲ್ಲಿ ಆಧುನೀಕರಣಗೊಳಿಸಿರುವ ಆಜಾದ್ ಚೌಕದ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನೆ ನೆರವೇರಿಸಲಾಯಿತು. ತಾಲೂಕು ಕೇಂದ್ರದಲ್ಲಿ ಅತ್ಯಾಧುನಿಕ ಸಭಾಂಗಣವನ್ನು ನಿರ್ಮಿಸಿರುವುದು ರಾಜ್ಯದಲ್ಲೇ ಎಲ್ಲೂ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಅದ್ಭುತವಾಗಿದೆ. ಇದು ಇಡೀ ರಾಜ್ಯಕ್ಕೆ ಹಾಗೂ ಇತರ ತಾಲೂಕು ಪಂಚಾಯಿತಿಗಳಿಗೆ ಅನುಕರಣೀಯ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಬಹಳ ಆಶ್ಚರ್ಯ ಆಗ್ತಾ ಇರೋದು ಅಂದರೆ, ನೀನು ಹೆಂಗಪ್ಪ ದುಡ್ಡು ತಂದೆ ಇಲ್ಲಿಗೆ? ಯಾರ್ಯಾರಿಗೆ ಏನೇನು ಮಾಡಿದ್ನೋ ಗೊತ್ತಿಲ್ಲ ನನಗೆ. ನಾನು ಮೊದಲನೇದಾಗಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಸಾಮರ್ಥ್ಯ ಸೌಧ ಅಲ್ಲ, ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸು ಕಂಪನಿಗೆ ಹೋಗಿ IT ಕಂಪನಿಗೆ ಹೋದಂಗೆ ಆಗ್ತದೆ. ಅಲ್ಲಿ ಅವರು ಮಾಡಿರ್ತಕ್ಕಂಥ ಆ ಮಾಡರ್ನ್ ಸಿಸ್ಟಮ್ ಇದೆಯಲ್ಲ, ನಮ್ಮ ತಾಲೂಕ್ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಈ ಕಂಪ್ಯೂಟರ್ ಸೈನ್ಸ್ ಕಲಿಬೇಕು. ಯಾಕೆಂದರೆ ಎಲ್ಲರಿಗೂ ಇದು ಸೀಟಿಗೂ ಒಂದೊಂದು ಇದನ್ನು ಹಾಕಿದ್ದಾರೆ, ಅವರು ಸಿಸ್ಟಮ್ ಹಾಕಿದ್ದಾರೆ. ಅದರಲ್ಲೇ ಆಪರೇಟ್ ಮಾಡಬೇಕು. ಅವ್ರ ಉದ್ದೇಶ ಏನಂದರೆ ಯಾವ ಪಂಚಾಯಿತಿ ಮೆಂಬರು ಕೂಡ ಪೇಪರ್ ತರಬಾರ್ದು, ಪೇಪರ್ಲೆಸ್ ಮೀಟಿಂಗ್ ಆಗಬೇಕು ಅಂತ. ಹೌದಲ್ಲ? ಮತ್ತು ಮೊದಲು ನಮ್ಮ ಪಂಚಾಯಿತಿ ಮೆಂಬರ್ಗೆ ಹೇಳ್ಕೊಟ್ಬಿಡಿ, ಇಲ್ಲದೇ ಇದ್ರೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದಾರ್ರಿ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕೂಡ ಅಂಥ ಒಂದು ವ್ಯವಸ್ಥೆ ಇರೋದಿಲ್ಲ. ಅದಾಯ್ತಪ್ಪ ಅಂತೇಳಿ ಇಲ್ಲಿ ಕರ್ಕೊಂಬಂದ್ರು, ಸ್ವತಂತ್ರ ಆಜಾದ್ ಚೌಕ ಅಂತ. ನಾನೆಲ್ಲ ಫಾರಿನ್ ಕಂಟ್ರೀಸಲ್ಲೆಲ್ಲ ನೋಡಿದ್ದೀನಿ, ಒಂದೊಂದು ಊರಲ್ಲಿ ಒಂದು ಸೋಮಾರಿ ಕಟ್ಟೆ ಮಾಡಿರ್ತಾರೆ. ಸಂಜೆ ಹೋದ್ ಸುಮ್ಮನೆ ಯಾರೋ ಕೂತ್ಕೊಂಡೆಲ್ಲ ಅಟ್ಟೆ ಹೊಡ್ಕೊಂಡು ಕಾಪಿ ಗೀಪಿ ಕುಡ್ಕೊಂಡು ಹೋಗೋದು. ಇಲ್ಲಿ ಸ್ವತಂತ್ರದ ಭಾವನೆಗಳನ್ನು ಹೇಗೆ ಬಂತು ನಮಗೆ ಸ್ವಾತಂತ್ರ್ಯ ಅಂತಕ್ಕನ್ನೋದನ್ನ ಮುಂದಿನ ಪೀಳಿಗೆಗೆ ಅರ್ಥೈಸುವಂಥ ರೀತಿಯಲ್ಲಿ ಆ ಚೌಕವನ್ನು ಮಾಡಿದ್ದಾರೆ. ಆಶ್ಚರ್ಯ ಆಗುತ್ತೆ ರೀ ನಿಜವಾಗೂ. ನಿಮಗೆ ಹೆಂಗ ಐಡಿಯಾ ಬಂತೋ ಗೊತ್ತಿಲ್ಲ ನನಗೆ. ಇಲ್ಲಿಗೆ ನಾವು ಸ್ವತಂತ್ರ ತಗೊಂಡಿದ್ದನ್ನು ಈಗಾಗಲೇ ಈ ಜನ್ರೇಷನ್ ಒಂದಿಷ್ಟು ಮರ್ತೇ ಹೋಗಿಬಿಟ್ಟಿದೆ. ಮುಂದಕ್ಕೆ ಗಾಂಧಿ ಯಾರು ಅಂದರೆ ಅದೇ ಆ ಕೋಲ್ ಹಿಡ್ಕೊಂಡು ನಿಂತವನಲ್ಲ ಅಲ್ಲಿ ಆ ಚೌಕದಲ್ಲಿ ಅನ್ನೋ ಮಟ್ಟಿಗೆ ಬರುವಂಥ ಸಂದರ್ಭ
ಇವತ್ತು ಅವರು ಅದನ್ನು ಜ್ಞಾಪಿಸುವಂಥ ರೀತಿಯಲ್ಲಿ ಆ ಚೌಕವನ್ನು ಮಾಡಿದ ಆಜಾದ್ ಚೌಕ ನಿಜ ಕೂಡ ಇತಿಹಾಸದಲ್ಲಿ ಉಳಿಯುತ್ತೆ. ಚಿಂತಾಮಣಿ ತಾಲೂಕು ಪಂಚಾಯಿತಿಯಲ್ಲಿ ನಿರ್ಮಿಸಿರುವ ಈ ವಿನೂತನ ಸಭಾಂಗಣ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಮುಂಬರುವ ದಿನಗಳಲ್ಲಿ ಸಚಿವರು ಅಥವಾ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲೇ ಕುಳಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ನೇರವಾಗಿ ಚರ್ಚಿಸಲು ಇದು ಅತ್ಯಂತ ಅನುಕೂಲಕರವಾಗಿದೆ ಎಂದು ತಿಳಿಸಿದರು. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಧುನಿಕ ತಂತ್ರಜ್ಞಾನವನ್ನು ಸ್ಥಳೀಯ ಆಡಳಿತಕ್ಕೆ ಅಳವಡಿಸುವ ಮೂಲಕ ಜನರಿಗೆ ಸೌಲಭ್ಯ ಒದಗಿಸುವ ದೊಡ್ಡ ಆಲೋಚನೆ ಮಾಡಿದ್ದಾರೆ. ಇಂತಹ ಆಧುನಿಕ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಗಳು ಎಲ್ಲಾ ತಾಲೂಕು ಪಂಚಾಯಿತಿಗಳಲ್ಲೂ ಅನುಕರಣೀಯಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಎಲ್ಲ ಹೋರಾಟಗಾರರು ಕೂಡ ಇವತ್ತು ಇಲ್ಲಿ ನಡೆದಿದೆ. ಬಹುತೇಕ 40 ವರ್ಷಗಳ ಹೋರಾಟದಲ್ಲಿ ಅಂಬೇಡ್ಕರ್ ಬಗ್ಗೆ ಇದ್ದಂಥ ಒಂದು ಚಿಂತನೆ, ಇಲ್ಲೊಂದು ಭವನವನ್ನು ಮಾಡಬೇಕಂತ ಈ ಸಂಘ ಸಂಸ್ಥೆಗಳು ನಿರಂತರ ಹೋರಾಟವನ್ನ ಮಾಡಿಕೊಂಡು ಬಂದ ಫಲ ಇವತ್ತು ಈ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ 11.25 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಅದರಲ್ಲಿ ಮಹದೇವಪ್ಪನವರು ಸುಮಾರು 9 ಕೋಟಿವರೆಗೂ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಹಣ ಕೊಟ್ಟಿದ್ದಾರೆ. ಆಂಜನೇಯವರು 2.5 ಕೋಟಿ ಕೊಟ್ಟಿದ್ದಾರೆ. ಸುಮಾರು ಕೃಷ್ಣಾರೆಡ್ಡಿಯವರು MLA ಆಗಿದ್ದಾಗ 1 ಕೋಟಿ ಕೊಟ್ಟಿದ್ದಾರೆ. DMFT 1 ಕೋಟಿ ಕೊಟ್ಟಿದೆ. ಸುಧಾಕರ್ ಅವರು MLA ಅವರ ನೇರ MLA ಫಂಡ್ನಿಂದ 1,60,00,000 ರೂಪಾಯಿ ಕೊಟ್ಟಿದ್ದಾರೆ. ಸರ್ಕಾರ ಮುಖ್ಯಮಂತ್ರಿಗಳು ಇದೇ ಇಲಾಖೆಯ ಹಣದಿಂದ ಒಟ್ಟಿಗೆ ಕೊಟ್ಟಿ 5 ಕೋಟಿ ಒಟ್ಟಾರೆ 20 ಕೋಟಿ 50 ಲಕ್ಷ. ಇದು ಸುಮಾರು 20-30 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಬಿಲ್ಡಿಂಗ್ ಪಂಚವಾರ್ಷಿಕ ಯೋಜನೆ 5-6 ಪಂಚವಾರ್ಷಿಕ ಯೋಜನೆಗಳ ಬಿಲ್ಡಿಂಗ್ ಇದೆ. ಸಚಿವ ಈಶ್ವರ ಖಂಡ್ರೆ ಮಾತನಾಡಿ, ಸ್ಥಳೀಯ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸುಮಾರು 20 ವರ್ಷಗಳ ಹಿಂದಿನ ಕನಸು ಮತ್ತು ದೂರದೃಷ್ಟಿ ಇಂದು ಸಾಕಾರಗೊಂಡಿದೆ. ಚಿಂತಾಮಣಿಯಲ್ಲಿ ಇಂತಹ ಅತ್ಯಾಧುನಿಕ ಹಾಗೂ ಮಾದರಿ ಸಭಾಂಗಣವನ್ನು ನಿರ್ಮಾಣ ಮಾಡಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದರು. ಮುಂದಿನ ಪೀಳಿಗೆಯ ನಿರೀಕ್ಷೆ ಹಾಗೂ ಅಪೇಕ್ಷೆಗೆ ತಕ್ಕಂತೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಉತ್ತಮ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಚಿಂತಾಮಣಿ ಕ್ಷೇತ್ರದಲ್ಲಿ ಶಾಸಕರು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಈ ಮಾದರಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ಹಾಗೂ ಸಾಮರ್ಥ್ಯ ಸೌಧ ಯೋಜನೆಯನ್ನ ನಮ್ಮ ವ್ಯಾಪ್ತಿಯಲ್ಲೂ ಕ್ಷೇತ್ರದಲ್ಲೂ ಅಳವಡಿಸಿಕೊಳ್ಳಲು ನಿರ್ಧರಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು, ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಭಟ್, ಜಿಲ್ಲಾ ಅರಣ್ಯ ಅಧಿಕಾರಿ ಸುನೀಲ್, ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ ಸೇರಿದಂತೆ ಇತರರು ಭಾಗವಹಿಸಿದ್ರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಶುರುವಾದ ಜಗಳ ಇದೀಗ ಮಾರಣಾಂತಿಕ ಹಲ್ಲೆ ಆರೋಪದವರೆಗೆ ತಲುಪಿದೆ. 12 ಅಡಿ ಜಾಗದ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ತಮ್ಮನ ಮೇಲೆ ಅಣ್ಣ ಹಾಗೂ ಆತನ ಸಂಬಂಧಿಕರು ಚಾಕು ಮತ್ತು ಸುತ್ತಿಗೆಯಿಂದ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಚಾಕುವಿನಿಂದ ಮುಖಕ್ಕೆ ಇರಿದು ಸುತ್ತಿಗೆಯಿಂದ ತಲೆಗೆ ಹೊಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಗಂಭೀರವಾಗಿ ಗಾಯಗೊಂಡ ಅಶೋಕ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಈ ವರದಿ ನೋಡಿ. ಒಂದೇ ತಾಯಿಯ ಮಕ್ಕಳು ಆಸ್ತಿ ವಿಚಾರಕ್ಕೆ ಕಿರಿಕ್ ಮಾಡಿಕೊಂಡು ನಡು ರಸ್ತೆಯಲ್ಲೇ ಬಡಿದಾಡಿಕೊಂಡಿದ್ದಾರೆ. ಈ ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಕಂಡಕನಹಳ್ಳಿ ಗ್ರಾಮದಲ್ಲಿ. ಅಶೋಕ್ ಹಾಗೂ ಶ್ರೀನಿವಾಸ ಮೂರ್ತಿ ಎಂಬ ಸಹೋದರರ ಕುಟುಂಬಗಳ ನಡುವೆ ಜಮೀನು ವಿಚಾರಕ್ಕೆ ಗಲಾಟೆ ನಡೆದಿದೆ ಎನ್ನಲಾಗಿದೆ. ಈಗಾಗಲೇ ಜಮೀನನ್ನ ವಿಭಾಗ ಮಾಡಿಕೊಂಡಿದ್ರು. ದನಗಳ ಶೆಡ್ಗೆ ಸಂಬಂಧಿಸಿದ 12 ಅಡಿ ಜಾಗದ ವಿಚಾರ ಎರಡೂ ಕುಟುಂಬಗಳ ನಡುವೆ ಪದೇ ಪದೇ ಕಿರಿಕಿಗೆ ಕಾರಣವಾಗುತ್ತಿತ್ತು ಎನ್ನಲಾಗಿದೆ. ಕಳೆದ 2 ದಿನಗಳಿಂದಲೂ ಇದೇ ವಿಚಾರಕ್ಕೆ ಎರಡೂ ಕುಟುಂಬಗಳ ನಡುವೆ ವೈಮನಸ್ಸು ಮುಂದುವರೆದಿತ್ತು. ಇದೇ ವಿಚಾರವಾಗಿ ಮತ್ತೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ ಎನ್ನಲಾಗಿದೆ. ಈ ವೇಳೆ ಶ್ರೀನಿವಾಸ ಮೂರ್ತಿ, ಮಧು ಸೇರಿದಂತೆ ಕೆಲವರು ಅಶೋಕ್ ಮೇಲೆ ಚಾಕು ಹಾಗೂ ಸುತ್ತಿಗೆಯಿಂದ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ.
ಚಾಕುವಿನಿಂದ ಮುಖಕ್ಕೆ ಇರಿದು ಸುತ್ತಿಗೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಲು ಯತ್ನಿಸಿದ್ದಾರೆ ಎಂಬುದು ಅಶೋಕ್ ಕುಟುಂಬದ ಆರೋಪ. ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಅಶೋಕ್ ಅವರನ್ನ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಹಿಂದಿನ ವೈಮನಸ್ಸನ್ನ ಮನಸ್ಸಿನಲ್ಲಿಟ್ಟುಕೊಂಡು ತಮ್ಮ ಮೇಲೆ ಕೊಲೆ ಮಾಡುವ ಉದ್ದೇಶದಿಂದಲೇ ದಾಳಿ ನಡೆಸಲಾಗಿದೆ ಎಂದು ಅಶೋಕ್ ಆರೋಪಿಸಿದ್ದಾರೆ. ಇನ್ನು ಅಶೋಕ್ ಕುಟುಂಬ ಮಾಡಿರುವ ಆರೋಪಗಳಿಗೆ ಶ್ರೀನಿವಾಸ್ ಕುಟುಂಬದವರ ಸ್ಪಷ್ಟನೆ ಏನು ಅನ್ನೋದು ಕೂಡ ಪ್ರಮುಖವಾಗಿದೆ. ಘಟನೆ ಕುರಿತು ಮಾಧ್ಯಮದವರು ಶ್ರೀನಿವಾಸ್ ಕುಟುಂಬದವರನ್ನ ಪ್ರಶ್ನಿಸಿದ ವೇಳೆ ದುಂಡಾವರ್ತನೆ ತೋರಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಯಾರು ಬಂದ್ರೆ ಒಂದ್ ನೋಡ್ತಾರ ಒಂದ್ ಮಾಡ್ತಾರ ಇನ್ನ ಒಳ್ಳೆ ಕೆಲಸ ಯಾರು ನಾನೇ ಕೊಡಲ್ಲ ಇಲ್ಲ ನೀನ್ ಕೊಡ್ಬೇಕು ಆಯ್ತಾ ಅವ್ನು ದುಡ್ಡಿಲ್ಲ ಆಯ್ತಾ ಸರಿ ಹಾಳಾಗೋಗಿ ಅಂತ ದುಡ್ಡು ಕೊಡಕ್ಕೆ ನಾನು ಒಪ್ಕೊಂಡೆ. ದುಡ್ಡು ಕೊಡಕ್ಕೆ ಒಪ್ಕೊಂಡಿದ್ದಾದ್ಮೇಲೆ ಇವಾಗ ಇದು ಹಿಂಗೆ ಇರ್ಬೇಕು ಹೊಸ ಕೊಡ್ತಾರೆ ನಾನು ನಾಳೆ ಕೊಡ್ತೀನಿ. ಒಂದು ಕಲ್ಲು ಮುಟ್ಟಿದ್ರು ನಾಳೆ ಕೊಡ್ತೀನಿ. ಚಾಕೋಲ್ ಹೊಡೆದಿದ್ದೀರಂತಲ್ವ ಅಶೋಕ್ ಅವ್ರಿಗೆ? ನೋಡಿದ್ರೆ ನೋಡಿ ಸುಮ್ಮನೆ ಅವಶ್ಯಕತೆ ಇದೆ ಮಾಡಿ ನಾನು ನೋಡಿದ್ರೆ ನೋಡಿ ಸುಮ್ಮನೆ ಅವಶ್ಯಕತೆ ಇದೆ ಮಾಡಿ ನಾನು ನೋಡಿ ಸುಮ್ಮನೆ ಅವಶ್ಯಕತೆ ಇದೆ ಮಾಡಿ ನಾನು ನೋಡಿ ಸುಮ್ಮನೆ ಅವಶ್ಯಕತೆ ಇದೆ ಮಾಡಿ ನಾನು ಒಂದೆಡೆ ಅಶೋಕ್ ಕುಟುಂಬ ಮಾರಣಾಂತಿಕ ಹಲ್ಲೆಯ ಆರೋಪ ಮಾಡುತ್ತಿದ್ರೆ ಮತ್ತೊಂದೆಡೆ ಘಟನೆಗೆ ಸಂಬಂಧಿಸಿದಂತೆ ಎರಡೂ ಕುಟುಂಬಗಳ ನಡುವೆ ಆರೋಪ ಪ್ರತ್ಯಾರೋಪಗಳು ಕೇಳಿಬರುತ್ತಿವೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಘಟನೆಯ ಸಂಪೂರ್ಣ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಒಟ್ಟಾರೆ 12 ಅಡಿ ಜಾಗಕ್ಕಾಗಿ ಶುರುವಾದ ಅಣ್ಣ ತಮ್ಮಂದಿರ ಜಗಳ ಇದೀಗ ಚಾಕು ಸುತ್ತಿಗೆಯ ದಾಳಿಯ ಆರೋಪದವರೆಗೆ ತಲುಪಿದ್ದು, ಗಂಭೀರವಾಗಿ ಗಾಯಗೊಂಡ ಅಶೋಕ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎರಡೂ ಕುಟುಂಬಗಳ ಆರೋಪ ಪ್ರತ್ಯಾರೋಪಗಳ ನಡುವೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ತನಿಖೆಯ ಬಳಿಕವಷ್ಟೇ ಈ ಗಲಾಟೆಯ ಅಸಲಿ ಸತ್ಯ ಹೊರಬರಬೇಕಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಆದರ್ಶ ಗ್ರಾಮ ಯೋಜನೆಯಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು. ಇದೇ ವೇಳೆ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸುಮಾರು ಗ್ರಾಮಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು. ಈ ಕುರಿತು ಒಂದು ವರದಿ. ಆದರ್ಶ ಗ್ರಾಮ ಯೋಜನೆಯಡಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು. ಇದೇ ವೇಳೆ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿದ ಸಂಸದರು ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು. ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಗ್ರಾಮಸ್ಥರು ಸಮಸ್ಯೆಗಳ ಸುರಿಮಳೆಯೇ ಎದುರಾಯಿತು. ಗ್ರಾಮದಲ್ಲಿ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳ ಕೊರತೆ, ಸರ್ಕಾರಿ ದರಖಾಸ್ತು ಜಮೀನು ಸೇರಿದಂತೆ ಹಲವು ಸಮಸ್ಯೆಗಳನ್ನು ಗ್ರಾಮಸ್ಥರು ಸಂಸದರ ಗಮನಕ್ಕೆ ತಂದರು.
ಇನ್ನು ತಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು. ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆ ನೀಡಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಹೈಮಾಸ್ಟ್ ಲೈಟ್ಗಳು ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಇದನ್ನೆಲ್ಲ ಚೆಕ್ ಮಾಡಲ್ವಾ? ಕೋಶೆಟ್ಟಹಳ್ಳಿ ಗ್ರಾಮದ್ದು ದೊಡ್ಡ ಊರು, ಕೋಶೆಟ್ಟಹಳ್ಳಿ ಗ್ರಾಮ, ಅಲ್ಲಿ ಸರ್ಕಲ್ ಅಲ್ಲಿ 4 months ಆಗಿದೆ ಅಂತೆ ಸ್ವಿಚ್ ಆನ್ ಆಗಿ. ಅನೇಕ ಬಾರಿ ಇಲ್ಲಿ ಸ್ಥಳೀಯವಾಗಿ ಬಂದು ನಿಮಗೂ ಹೇಳಿದಾರಂತೆ, ನಮ್ಮ PDOನು ನಿಮ್ಗೆ ಹೇಳಿದ್ದಾರೆ, ಪೇಪರ್ ಮೀಡಿಯಾದಲ್ಲಿ ಕೂಡ ಬಂದಿದೆಯಂತೆ. ಅಲ್ಲಿಗೆ ಎಷ್ಟು ಇನ್ಸೆನ್ಸಿಟಿವ್ ಆಗಿ ಹೆಂಗೆ ಕೆಲಸ ಮಾಡೋದು? ಸರಿ ಅಮ್ಮ, ನೀವು ಮೆಟರ್ನಿಟಿ ಲೀವಲ್ಲಿ ಇದ್ದೀರಿ, ಬೇರೆ ನೆಕ್ಸ್ಟ್ ಇನ್ನೊಬ್ರು ಅಧಿಕಾರಿ ಇಲ್ವಾ? ಬೇರೆಯವ್ರಿಗಾದ್ರೂ ಹೇಳ್ಬೇಕಲ್ಲ. ಇನ್ನೂ ನೀವು ಲೀವಲ್ಲಿ ಇದ್ದೀರಾ, ಹೊರಗಡೆ ಇದ್ದೀರಾ? ಜಾಯಿನ್ ಆಗಿದ್ರೆ ನೀವು ಎಷ್ಟು ದಿನದಲ್ಲಿ ಮಾಡಿಸ್ತೀರಿ? 5 months ಆಗಿದೆ ಆನ್ ಆಗಿ. ನನಗೆ ನೋಡಿ ವಿತಿನ್ ಎ ವೀಕ್ ಮಾಡಿಸಿ. ಒಟ್ಟಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವುದರ ಜೊತೆಗೆ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಶೀಘ್ರ ಪರಿಹಾರದ ಭರವಸೆ ನೀಡುವ ಮೂಲಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗಮನ ಸೆಳೆದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಟಿಟಿಡಿ ಸಮಿತಿ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ. ಸಾಮೂಹಿಕ ವಿವಾಹಗಳ ವಿಶೇಷತೆಗಳು: ಜೋಡಿಗೊಂದು ಉಚಿತ ಸೀಮೆ ಹಸು ಕೊಡುಗೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ತಾಲೂಕಿನ ವಧೂವರರಿಗೆ ಜೀವನ ನಿರ್ವಹಣೆಗೆ ಸೀಮೆ ಹಸುವೊಂದನ್ನ ಕೊಡುಗೆಯಾಗಿ ನೀಡಲಾಗುತ್ತದೆ. ಉಚಿತ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗುವ ಎಸ್ಸಿ ಎಸ್ಟಿ ಜೋಡಿಗಳಿಗೆ ಸೀಮೆ ಹಸುವಿನ ಜೊತೆಗೆ 50,000 ರೂಪಾಯಿಗಳ ಪ್ರೋತ್ಸಾಹ ಧನ ನೀಡಲಾಗುತ್ತದೆ. ದಿನಾಂಕ 26/8/2026 ಬುಧವಾರ. ಸಮಯ ಬೆಳಿಗ್ಗೆ 9 ಗಂಟೆಯಿಂದ. ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ, ಶ್ರೀ ಕ್ಷೇತ್ರ ಗಡಿದಂ. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಕಚೇರಿಯನ್ನ ಸಂಪರ್ಕಿಸಬಹುದು. ಸೀರೆ ಅಂದ್ರೆ ಕೇವಲ ಉಡುಪಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಸೌಂದರ್ಯ, ನಮ್ಮ ಸಂಭ್ರಮದ ಪ್ರತೀಕ. ನಿಮ್ಮ ಪ್ರತಿಯೊಂದು ವಿಶೇಷ ಕ್ಷಣಕ್ಕೂ ಸಾಂಪ್ರದಾಯಿಕ ಸೊಬಗು ಮತ್ತು ಆಧುನಿಕ ವಿನ್ಯಾಸಗಳ ಅದ್ಭುತ ಸಂಗಮವನ್ನ ನೀಡುವ ವರಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಶೋರೂಮ್. ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಸೀರೆಗಳ ವಿಶೇಷ ಲೋಕವನ್ನ ನಿಮ್ಮ ಮುಂದೆ ತೆರೆದಿಡ್ತಿದೆ ವರಲಕ್ಷ್ಮಿ ಸಿಲ್ಕ್ಸ್.
ಇಲ್ಲಿ ಲಭ್ಯವಿದೆ ಪ್ರೀಮಿಯಂ ಪ್ಯೂರ್ ಸಿಲ್ಕ್ ಸೀರೆಗಳು, ಹ್ಯಾಂಡ್ಲೂಮ್ ಸಿಲ್ಕ್ಗಳ ವೈವಿಧ್ಯಮಯ ಸಂಗ್ರಹ, ಸಾಂಪ್ರದಾಯಿಕ ಹಾಗೂ ಟ್ರೆಂಡಿ ಡಿಸೈನ್ಗಳ ವಿಶೇಷ ಕಲೆಕ್ಷನ್. ಪ್ರತಿಯೊಂದು ವಿನ್ಯಾಸದಲ್ಲೂ ಅದ್ಭುತ ಸೊಬಗು, ಪ್ರತಿಯೊಂದು ಬಣ್ಣದಲ್ಲೂ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಆಯ್ಕೆ, ಗುಣಮಟ್ಟಕ್ಕೆ ಆದ್ಯತೆ, ವಿನ್ಯಾಸದಲ್ಲಿ ವೈವಿಧ್ಯತೆ ಮತ್ತು ಗ್ರಾಹಕರಿಗೆ ತೃಪ್ತಿ ನೀಡುವ ಸೇವೆ ಇದೆ ವರಲಕ್ಷ್ಮಿ ಸಿಲ್ಕ್ಸ್ನ ವಿಶೇಷತೆ. ಹಾಗಾದ್ರೆ ತಡಬೇಕೆ? ಇಂದೇ ಭೇಟಿ ನೀಡಿ ವರಲಕ್ಷ್ಮಿ ಸಿಲ್ಕ್ಸ್, ಸಿಲ್ಕ್ ಸ್ಯಾರೀಸ್ ಶೋರೂಮ್, 3ನೇ ಮಹಡಿ, ಗೋಕುಲ್ ಆರ್ಕಿಡ್, ಚಮ್ಮನೂರು ಜ್ಯುವೆಲರ್ಸ್ ಎದುರು, ಕೌಸರ್ ನಗರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6000064747. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಸ್ಥೆ ವರಲಕ್ಷ್ಮಿ ಸಿಲ್ಕ್ಸ್ ಹೊಸದಾಗಿ ಪ್ರಾರಂಭವಾಗಿದೆ. ಎಲ್ಲೂ ಇಲ್ಲದ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ರೀತಿಯ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ಆಗ್ಬೋದು, ಇಲ್ಲ ಮೈಸೂರು ಸಿಲ್ಕ್ಸ್, ಪೋಚಂಪಲ್ಲಿ, ಗದ್ವಾಲ್, ಬನಾರಸಿ ಎಲ್ಲ ರೀತಿಯ ಸಿಲ್ಕ್ ಸ್ಯಾರೀಸ್ ಲಭ್ಯವಿದೆ. ಸೊ ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ. ನಮ್ಮಲ್ಲಿ ಸ್ಟಾರ್ಟಿಂಗ್ ಫ್ರಮ್ 700 ಡೈಲಿ ವೇರ್ ಸ್ಯಾರೀಸ್ ಮತ್ತು ಡಿಸೈನರ್ ವೇರ್ ಸ್ಯಾರೀಸ್, ಆದಮೇಲೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಪ್ ಟು 1 lakhವರೆಗೂ ಬ್ರೈಡಲ್ ಸ್ಯಾರೀಸ್ ಅವೈಲೇಬಲ್ ಇದೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ನಡೆಯುತ್ತಿರುವ ಉಚಿತ ಆರೋಗ್ಯ ಶಿಬಿರಗಳು ಮುಂದುವರೆದಿದ್ದು, ಇಂದು ದಿಬ್ಬೂರಿನಲ್ಲಿ ಶಿಬಿರ ಆಯೋಜಿಸಲಾಗಿತ್ತು. ದಿಬ್ಬೂರು, ಅಂಗರೇಕನಹಳ್ಳಿ ಮತ್ತು ಮಂಚನಬಲೆ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯ ಜನರಿಗಾಗಿ ಆಯೋಜಿಸಿದ್ದ ಆರೋಗ್ಯ ಶಿಬಿರದಲ್ಲಿ 100 ಮಂದಿ ಭಾಗವಹಿಸಿ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಳ್ಳುವ ಜೊತೆಗೆ ಔಷಧ ಪಡೆದ್ರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮದಲ್ಲಿ ಇಂದು ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ನಡೆಯುತ್ತಿರುವ ಉಚಿತ ಆರೋಗ್ಯ ಶಿಬಿರಗಳು ಇಂದು ದಿಬ್ಬೂರು, ಅಂಗರೇಕನಹಳ್ಳಿ ಮತ್ತು ಮಂಚನಬಲೆ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯ ಜನರಿಗಾಗಿ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ 100 ಮಂದಿ ಗ್ರಾಮೀಣ ಜನರು ಭಾಗವಹಿಸಿ ಆರೋಗ್ಯ ಪರೀಕ್ಷೆಗೆ ಒಳಪಡುವ ಜೊತೆಗೆ ಅಗತ್ಯ ಔಷಧಿಗಳನ್ನು ಪಡೆದರು. ಈ ವೇಳೆ ಮಾತನಾಡಿದ ಆಯೋಜಕ ಸಂದೀಪ್ ರೆಡ್ಡಿ, ಆರೋಗ್ಯವಂತ ಕ್ಷೇತ್ರವಾಗಿ ಚಿಕ್ಕಬಳ್ಳಾಪುರವನ್ನು ಮಾಡುವುದೇ ಗುರಿಯಾಗಿಸಿಕೊಂಡು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಜನರು ಈ ಶಿಬಿರಗಳಲ್ಲಿ ಭಾಗವಹಿಸುತ್ತಿರುವುದು ಆರೋಗ್ಯದ ಅಗತ್ಯತೆ ಬಗ್ಗೆ ಸೂಚಿಸುತ್ತದೆ. ಪ್ರತಿಯೊಬ್ಬರೂ ಭಾಗವಹಿಸಿ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಅವರು ಮನವಿ ಮಾಡಿದರು. ಏನು ಸತತವಾಗಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸ್ಕೊಂಡು ಬರ್ತಾ ಇದ್ದೀವಿ. ಈ ಆರೋಗ್ಯ ಶಿಬಿರಗಳ 5ನೇ ಒಂದು ವಾರವನ್ನು ಏನು ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ದಿಬ್ಬೂರು ಗ್ರಾಮ ಪಂಚಾಯಿತಿ, ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿ, ಮಂಚನಬಲೆ ಗ್ರಾಮ ಪಂಚಾಯಿತಿಯನ್ನು ಉದ್ದೇಶದಲ್ಲಿಟ್ಕೊಂಡು ಆ 3 ಗ್ರಾಮ ಪಂಚಾಯಿತಿಯ ಸುಮಾರು 40-50 ಹಳ್ಳಿಗಳ ಜನಗಳನ್ನು ಆರೋಗ್ಯ ಶಿಬಿರದ ಮೂಲಕ ತಲುಪುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಇಡೀ ನನ್ನ ತಂಡ ಇವತ್ತು ಮಾಡಿದೆ. ಅದಕ್ಕೆ ಜನಗಳು ಪೂರಕವಾಗಿ ಸ್ಪಂದಿಸಿ ಅತ್ಯದ್ಭುತವಾಗಿ ಇಲ್ಲಿ ಬಂದು ಚಿಕಿತ್ಸೆ ಪಡ್ಕೊಳ್ಳೋ ಅಂತಹ ಕೆಲಸವನ್ನು ಮಾಡ್ತಿರೋದು ನಿಜಕ್ಕೂ ಮನಸ್ಸಿಗೆ ತುಂಬ ತೃಪ್ತಿ ಕೊಟ್ಟಿದೆ. ಈ ಮುಖಾಂತರ ಚಿಕ್ಕಬಳ್ಳಾಪುರವನ್ನು ಆರೋಗ್ಯಯುತ, ಸದೃಢ ಚಿಕ್ಕಬಳ್ಳಾಪುರವಾಗಿ ಮಾಡೋಂತಹ ಏನು ನಮ್ಮ ಹೆಜ್ಜೆಗಳಿದೆ, ಸಣ್ಣ ಸಣ್ಣ ಹೆಜ್ಜೆಗಳು, ಆ ಹೆಜ್ಜೆಗಳು ಇನ್ನಷ್ಟು ದೃಢವಾಗ್ತಾ ಇದೆ. ಪ್ರತಿಯೊಂದು ಮನಸ್ಸನ್ನು, ಪ್ರತಿಯೊಂದು ಮನೆಯನ್ನು ನಮ್ಮ ಸೇವೆಗಳ ಮುಖಾಂತರ ತಲುಪುವಂತಹ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದಕ್ಕೆ ಇಡೀ ನನ್ನ ತಂಡಕ್ಕೆ ಮತ್ತು ವಿಶೇಷವಾಗಿ ಈ 3 ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರಿಗೆ
ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ಬಿಜೆಪಿ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಯಾವುದೇ ಕೆಲಸವನ್ನು ಮಾಡುತ್ತಿದ್ದೇನೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಯಾರೇ ಕರೆಯಬೇಕಿಲ್ಲ. ಅವಕಾಶ ಸಿಕ್ಕಾಗ ನಾನು ಯಾವುದೇ ಹೋರಾಟದಲ್ಲಿ ಭಾಗವಹಿಸುತ್ತೇನೆ. ಪಕ್ಷದಲ್ಲಿ ಅಧಿಕಾರ ಬೇಡ ಎಂದು ಹಿರಿಯರು ನಿರ್ಧರಿಸಿದ್ದಾರೆ. ಆದರೂ ಅವಕಾಶ ಸಿಕ್ಕಾಗ ಸಚಿವ ನಾಗೇಂದ್ರ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದರು. ನಾಯಕ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. BJPಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇದ್ದೀನಿ. ಯಾರು ಕರೀಲಿ ಯಾರು ಕರೆದಿರೋ ಹೋಗಲಿ BJP ಪಕ್ಷದ ಕೆಲಸವನ್ನು ನನ್ನ ಮನೆ ಕೆಲಸ ಅಂತ ಅಂದ್ಕೊಂಡು ಮಾಡ್ತೀನಿ. ವೈಯಕ್ತಿಕ ಕೆಲಸಗಳ ಒತ್ತಡದಿಂದ ನಾನು ಆ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಿಲ್ಲ ಅಷ್ಟೇ. ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ BJP ಪಕ್ಷ ಕೆಲಸ ಮಾಡಬೇಕಾದ್ರೆ ನನ್ನನ್ನು ಯಾರು ಕರಿಬೇಕು ಅಂತೇನಿಲ್ಲ. ಕರೀದಿರೋ ಹೋಗಲಿ, ನನಗೆ ಯಾವಾಗ ಅವಕಾಶ ಸಿಗುತ್ತೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನ, ನಾನೇನಾದರೂ ಆಫೀಸ್ ಬೇರೆಯವರಾಗಿದ್ದರೆ ಹೋಗಲೇಬೇಕಿತ್ತು, ಆ ಥರದ್ದೆಲ್ಲ ಒಂದಿರೋದು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿರೋದ್ರಿಂದ ನಿನಗೆ ಸದ್ಯಕ್ಕೇನು ಯಾವುದು ಅಧಿಕಾರ ಬೇಡಪ್ಪ BJPನಲ್ಲಿ ಅಂತ ದೊಡ್ಡವರೆಲ್ಲ ಡಿಸೈಡ್ ಮಾಡಿರೋದ್ರಿಂದ ಒಂದಷ್ಟು ಈ ರೀತಿಯ ಜನಸೇವೆ ಮಾಡ್ಕೊಂಡು ಮುಂದುವರಿತಾ ಇದ್ದೀನಿ. ಯಾವಾಗ ಅವಕಾಶ ಸಿಗುತ್ತೋ ಆವಾಗ ನಾನೂ ಸಹ ಹೋಗಿ ನಾಗೇಂದ್ರರವರ ವಿರುದ್ಧ, ಕಾಂಗ್ರೆಸ್ ಪಕ್ಷದ ಈ ನಡೆಯ ವಿರುದ್ಧ ಹೋರಾಟವನ್ನು ಮಾಡ್ತೀನಿ. ಸಚಿವ ನಾಗೇಂದ್ರ ಅವರ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ಅಸಮಾಧಾನವಿಲ್ಲ. ಪರಿಶಿಷ್ಟರಿಗೆ ಮೀಸಲಿಟ್ಟಿದ್ದ ಹಣ ದುರುಪಯೋಗ ಮಾಡಿಕೊಂಡಾಗ ಅವರು ಖ್ಯಾತಿ ಪಡೆದರು. ಶೋಷಿತ ವರ್ಗದ ಜನರ ಹಣವನ್ನು ದುರುಪಯೋಗ ಪಡಿಸಿಕೊಂಡ ಭ್ರಷ್ಟ ರಾಜಕಾರಣಿಯನ್ನು 140 ಶಾಸಕರಿರುವ ಕಾಂಗ್ರೆಸ್ ಪಕ್ಷ ಸಚಿವ ಸ್ಥಾನದಲ್ಲಿ ಕೂರಿಸಿರುವುದು ಸರಿಯಲ್ಲ. ಒಬ್ಬ ನಿಷ್ಕಳಂಕ ವ್ಯಕ್ತಿಯನ್ನು ಸಚಿವ ಮಾಡುವ ಶಕ್ತಿ ಕಾಂಗ್ರೆಸ್ಗೆ ಇಲ್ಲವೇ ಎಂದು ಪ್ರಶ್ನಿಸಿದ ಅವರು, ಭ್ರಷ್ಟರಿಂದ ಸರ್ಕಾರದ ಮೇಲೆ ಎಷ್ಟು ಒತ್ತಡವಿದೆ ಎಂಬುದು ಇದರಿಂದ ಅರ್ಥವಾಗಲಿದೆ ಎಂದರು. ನಾಗೇಂದ್ರ ಅವರಿಂದ ಕೂಡಲೇ ರಾಜೀನಾಮೆ ಪಡೆಯಬೇಕು. ಅವರು ನಿರಪರಾಧಿ ಎಂದಾದರೆ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಲಿ. ಇಂತಹ ರಾಜಕಾರಣಿಯನ್ನು ಸಚಿವ ಮಾಡಿರುವುದು ಯಾಕೆ ಎಂಬುದಕ್ಕೆ ಉತ್ತರ ಸಿಕ್ಕಿಲ್ಲ ಎಂದರು. ಇನ್ನು ತೆಲುಗು ನಟ ಪದ್ಮಭೂಷಣ ಮೆಗಾಸ್ಟಾರ್ ಚಿರಂಜೀವಿ ಅವರ ಜನ್ಮದಿನದಂದು ಇಂತಹ ಸಮಾಜ ಸೇವೆ ಮಾಡುವ ಅದೃಷ್ಟ ಸಿಕ್ಕಿರುವುದು ನಮ್ಮ ಭಾಗ್ಯ. ಬಾಲ್ಯದಿಂದಲೂ ಚಿರಂಜೀವಿ ಅವರನ್ನು ನೋಡಿ ಬೆಳೆದವರು ನಾವು. ಅಂತಹವರ ವ್ಯಕ್ತಿತ್ವ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಲಿದೆ. ಅವರಿಗೆ ಜನ್ಮದಿನದ ಶುಭಾಶಯಗಳು. ಅವರು 100 ಕಾಲ ಆರೋಗ್ಯವಂತರಾಗಿರಬೇಕು, ಯುವಕರಿಗೆ ಆದರ್ಶಪ್ರಾಯರಾಗಿ ನಿಲ್ಲಬೇಕು ಎಂದು ಸಂದೀಪ್ ರೆಡ್ಡಿ ಆಶಿಸಿದ್ರು. ಅಂತಹ ಮೇರು ನಟನ ಹುಟ್ಟಿದ ಹಬ್ಬದ ದಿವಸ ಇವತ್ತು ಕಾಕತಾಳೀಯನೋ ದೇವರ ಆಶೀರ್ವಾದನೋ, ಅವರ ಒಂದು ಹುಟ್ಟಿದ ಹಬ್ಬದ ದಿವಸ ನಾವು ಸಹ ಜನಸೇವೆ ಅವರು ಮಾಡೋ ಅಷ್ಟರಲ್ಲಿ ಆ ಅಂಗುಷ್ಟದಷ್ಟು ಅಷ್ಟಾದರೂ ಮಾಡೋ ಅಷ್ಟು ನಮಗೆ ಅವಕಾಶ ಸಿಕ್ತಲ್ಲ, ಅದಕ್ಕೆ ದೇವರಿಗೆ ನಾವು ಕೃತಜ್ಞತೆಗಳನ್ನ ತಲ್ಲಿಸ್ತೀವಿ. ಚಿಕ್ಕ ಹುಡುಗನಾಗಿಂದನೂ ಸಹ ಚಿರಂಜೀವಿಯವರನ್ನು ನೋಡಿಕೊಂಡು ಬೆಳೆದಂತಹ ಜನ ನಾವೆಲ್ಲ. ಅವರ ಸ್ಟೈಲ್ ಮಾತ್ರ ಅಲ್ಲ, ಅವರ ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಜನಸೇವೆ ಕೂಡ ನಮಗೆ ಪ್ರೇರಣೆ. ಅಂತಹ ಆದರ್ಶ ವ್ಯಕ್ತಿಗಳು ಇತಿಹಾಸದ ಪುಟಗಳಲ್ಲಿ ಬಂಗಾರದ ಅಕ್ಷರಗಳಿಂದ ಬರೆಸ್ಕೊಳ್ಳೋ ಅಂತಹ ವ್ಯಕ್ತಿತ್ವಗಳು ನನ್ನ ಭಾರತದ ನನ್ನಂಥ ಎಷ್ಟೋ ಜನಗಳಿಗೆ ಆದರ್ಶಪ್ರಾಯ. ಚಿರಂಜೀವಿ ಅವರಿಗೆ ನಾನು ಈ ಮುಖಾಂತರ ಮತ್ತೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅವರಿಗೆ ಇನ್ನೂ 100 ಕಾಲ ಅವರು ಆರೋಗ್ಯವಾಗಿರಬೇಕು. ಅವರು ಇಡೀ ನಮ್ಮ ಭಾರತ ದೇಶವನ್ನು ಇದೇ ರೀತಿ ಪ್ರೇರಣೆ ಮಾಡ್ತಾ ಇರಬೇಕು. ಎಷ್ಟೋ ಜನ ನಮ್ಮಂಥ ಯುವಕರಿಗೆ ಅವರು ಆದರ್ಶಪ್ರಾಯರಾಗಿ ನಿಲ್ಲಬೇಕು ಅಂತ ಈ ಮುಖಾಂತರ ದೇವರಲ್ಲಿ ಸಹ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅವರು ಅಭಿಮಾನಿಗಳಿಂದಲೇ ಪ್ರಖ್ಯಾತಿ ಪಡೆದ ನಟ. ಅವರಿಗೆ ಒಲಿದು ಬಂದ ಪ್ರಶಸ್ತಿಗಳಿಗೆ ಲೆಕ್ಕವೇ ಇಲ್ಲ. ಪದ್ಮಭೂಷಣ್ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದ ಆ ನಟರು ಸಾಮಾಜಿಕ ಸೇವೆಯಿಂದಲೇ ಹೆಚ್ಚು ಖ್ಯಾತಿ ಪಡೆದವರು. ರಕ್ತದಾನ, ನೇತ್ರದಾನ, ಆಕ್ಸಿಜನ್ ಸಪ್ಲೈ ಸೇರಿದಂತೆ ಹಲವು ಸೇವಾ ಕಾರ್ಯಗಳನ್ನು ಅವರ ಅಭಿಮಾನಿಗಳು ರೂಢಿಸಿಕೊಂಡಿದ್ದಾರೆ. ಇಂದು ಅವರ ಜನ್ಮದಿನ, ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ವಿಶಿಷ್ಟವಾಗಿ ಆಚರಿಸಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಪದ್ಮಭೂಷಣ್ ಮೆಗಾಸ್ಟಾರ್ ಚಿರಂಜೀವಿ ಎಂದರೆ ತಿಳಿಯದವರು ಯಾರೂ ಇಲ್ಲ. ಇದಕ್ಕೆ ನಿದರ್ಶನ ಎಂಬಂತೆ ಇತ್ತೀಚೆಗೆ ಬಿಡುಗಡೆಯಾದ ಅವರ ಮನಶಂಕರ ವರಪ್ರಸಾದ್ ಚಿತ್ರಕ್ಕೆ 3 ತಲೆಮಾರಿನ ಜನರು ಲಗ್ಗೆ ಇಟ್ಟಿದ್ದು ದೊಡ್ಡ ಸಂಚಲನವನ್ನೇ ಉಂಟು ಮಾಡಿತ್ತು. ಇಂತಹ ಮಹಾನಟ ಚಿರಂಜೀವಿ ಅವರ ಜನ್ಮದಿನ ಇಂದು. ಹಾಗಾಗಿಯೇ ಚಿಕ್ಕಬಳ್ಳಾಪುರದ ಅವರ ಅಭಿಮಾನಿಗಳು ವಿಶೇಷವಾಗಿ ಹುಟ್ಟುಹಬ್ಬ ಆಚರಿಸಿ ಅಭಿಮಾನ ಮೆರೆಯುವಲ್ಲಿ ಯಶಸ್ವಿಯಾದರು. Happy birthday to you, Megastar ಚಿಕ್ಕಬಳ್ಳಾಪುರ ಜಿಲ್ಲಾ ಪದ್ಮಭೂಷಣ ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್, ಮೊಬೈಲ್ ಬಾಬು, ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ಸೇರಿದಂತೆ 10 ಜನ ಅಭಿಮಾನಿಗಳು ಇಂದು ನಗರದಲ್ಲಿ ಚಿರಂಜೀವಿ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಂದು ಬೆಳಿಗ್ಗೆ ಹಳೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಿ ಕೇಕ್ ಕತ್ತರಿಸಿ ಅಭಿಮಾನ ಮೆರೆದರು. ಅಲ್ಲದೆ ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ನೇತೃತ್ವದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಿ ಮೆಗಾಸ್ಟಾರ್ ಚಿರಂಜೀವಿ ಅವರ ಜನ್ಮದಿನದ ಪ್ರಯುಕ್ತ ಗಿಡ ನೆಡುವ ಜೊತೆಗೆ ಗಿಡಗಳನ್ನು ವಿತರಿಸಿ ಪರಿಸರ ಕಾಪಾಡಲು ಮನವಿ ಮಾಡಿದರು. ಅಲ್ಲದೆ ಸಂಜೆ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದಲ್ಲಿ ಬೃಹತ್ ಕೇಕ್ ಕತ್ತರಿಸುವ ಜೊತೆಗೆ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಈ ದಿನ ನಮ್ಮೆಲ್ಲರ ಆರಾಧ್ಯ ದೈವ ಪದ್ಮಭೂಷಣ ಮೆಗಾಸ್ಟಾರ್ ಚಿರಂಜೀವಿ ಅವರ 71ನೇ ವರ್ಷದ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್ ರವರು ಎಲ್ಲ ನೇತೃತ್ವದಲ್ಲಿ ಈ ದಿನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವರಿಗೆ ಆ ಭಗವಂತ ಚಿರಂಜೀವಿ ಅವರಿಗೆ ಅವರ ಕುಟುಂಬಕ್ಕೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ಎಲ್ಲರೂ ಸೇರಿ ಎಲ್ಲ ಅಭಿಮಾನಿಗಳು ಸೇರಿ ಈ ದಿನ ಪ್ರಾರ್ಥನೆ ಮಾಡುವ ಮುಖಾಂತರ ಅದೇ ರೀತಿ ಸಾಯಂಕಾಲ ಬಾಪೂಜಿ ನಗರದಲ್ಲಿ ಕೇಕ್ ಕಟಿಂಗ್ ಮತ್ತು ಅನ್ನದಾನ ಕಾರ್ಯಕ್ರಮವೂ ಸಹ ಹಮ್ಮಿಕೊಂಡಿದ್ದೀವಿ. ಈ ದಿನ ನಮ್ಮ ಗುಂಪು ಮರದ ಆನಂದ್ ಅವರು ಪರಿಸರ ವಾದಿಗಳು ಅವರ ಒಂದು ನೇತೃತ್ವದಲ್ಲಿ ಗಿಡ ನೆಟ್ಟುವ ಕಾರ್ಯಕ್ರಮವೂ ಸಹ ಆಯೋಜನೆ ಮಾಡಿದ್ದೀವಿ. ಏಕೆಂದ್ರೆ ನಮ್ಮ ಮೆಗಾಸ್ಟಾರ್ ಚಿರಂಜೀವಿ ಅವರು ಅಂತಂದ್ರೆ ಅವರು ಆರೋಗ್ಯಕ್ಕೆ ಮತ್ತೆ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ಮೆಗಾಸ್ಟಾರ್ ಚಿರಂಜೀವಿ ಅವರು. ನೋಡಿ, ಅವರು ಅಭಿಮಾನಿಗಳಿಗೋಸ್ಕರ ಈ ಸಲ ಏನ್ ಮಾಡಿದಾರೆ ಅಂತಂದ್ರೆ ವಿಮೆ 5 ಲಕ್ಷ ವಿಮೆಯನ್ನು ಸಹ ಎಲ್ಲ ಸೀನಿಯರ್ಸ್ ಅಭಿಮಾನಿಗಳು ಏನಿದ್ದಾರೆ ಅವ್ರಿಗೆಲ್ಲಾನು ಸಹ ಅವ್ರಿಗೆ ಪಾಲಿಸಿಯನ್ನ ಮಾಡ್ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂತಂದ್ರೆ ಅದು ಮೆಗಾಸ್ಟಾರ್ ಚಿರಂಜೀವಿ ಅವರು. ಅವರು ಯಾವುದೇ ಯಾಕೆಂತಂದ್ರೆ ಅವರು ಕೆಳಮಟ್ಟದಿಂದ ಬಂದಿರೋರು, ಅವ್ರ ಕಷ್ಟ ಸುಖ ಎಲ್ಲ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಇವತ್ತು ಇಂಡಸ್ಟ್ರಿಯಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದಾಗ ಏನೇ ಕಷ್ಟ ಬಂದಾಗ ಅವರು ಮುಂದೆ ನಿಂತು ಆದ್ಕೊಳ್ತಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಮೆಗಾಸ್ಟಾರ್ ಚಿರಂಜೀವಿ ಅವರು. ಇವತ್ತು ಅವರ ಒಂದು ನೇತೃತ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೋ ಅವರು ರಕ್ತದಾನ ಶಿಬಿರಗಳಿಂದ ಇರ್ಬೋದು, ಮತ್ತೆ ಸಸಿ ನಡೆಯುವ ಕಾರ್ಯಕ್ರಮದಿಂದ ಇರ್ಬೋದು, ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಅಂತಂದ್ರೆ ಮೆಗಾಸ್ಟಾರ್ ಅಭಿಮಾನಿಗಳು. ನಿಜವಾಗ್ಲೂ ನಾವು ಅವರೊಂದು ಅಭಿಮಾನಿಗಳಾಗೋದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೀವಿ. ಒಟ್ಟಿನಲ್ಲಿ ತೆಲುಗು ನಟರಾಗಿದ್ದರೂ ಕರ್ನಾಟಕದ ಗಡಿಯಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿರಂಜೀವಿ ಅವರಿಗೆ ವಿಶೇಷ ರೀತಿಯಲ್ಲಿ ಅಭಿಮಾನಿಗಳಿದ್ದು, ಚಿರಂಜೀವಿ ಮಾತ್ರವಲ್ಲದೆ ಪವನ್ ಕಲ್ಯಾಣ್, ರಾಮ್ ಚರಣ್ ಸೇರಿದಂತೆ ಮೆಗಾ ಫ್ಯಾಮಿಲಿ ಹುಟ್ಟುಹಬ್ಬ ಆಚರಣೆಯನ್ನು ಅದ್ದೂರಿಯಾಗಿ ಆಚರಿಸುವುದು ರೂಢಿಯಾಗಿದೆ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. Happy birthday to Harshavardhan. Happy birthday to you, Megastar ಸರ್ಕಾರಿ ಇಲಾಖೆಗಳಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನೌಕರರ ಹಕ್ಕುಗಳ ರಕ್ಷಣೆ ಹಾಗೂ ವಿವಿಧ ನ್ಯಾಯಸಮ್ಮತ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆಗಸ್ಟ್ 28ರಂದು ಬೆಂಗಳೂರಿನ ಅರಮನೆ ಮೈದಾನದ ಶೃಂಗಾರ ಪ್ಯಾಲೇಸ್ನಲ್ಲಿ ರಾಜ್ಯ ಮಟ್ಟದ 6ನೇ ಐಕ್ಯತಾ ಸಮಾವೇಶ ಆಯೋಜಿಸಲಾಗಿದೆ. ಈ ಸಮಾವೇಶದ ಕುರಿತು ಜಾಗೃತಿ ಮೂಡಿಸಲು ಮತ್ತು ಯಶಸ್ವಿಗೊಳಿಸಲು ಗುಡಿಬಂಡೆ ಪಿಎಂ ಶ್ರೀ ಸರ್ಕಾರಿ ಶಾಲೆಯಲ್ಲಿ ಪೂರ್ವಭಾವಿ ಸಭೆ ಇಂದು ನಡೆಸಲಾಯಿತು.
ಸರ್ಕಾರಿ ಇಲಾಖೆಗಳಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನೌಕರರ ಹಕ್ಕುಗಳ ರಕ್ಷಣೆ ಹಾಗೂ ವಿವಿಧ ನ್ಯಾಯಸಮ್ಮತ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆಗಸ್ಟ್ 28ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಶೃಂಗಾರ ಪ್ಯಾಲೇಸ್ನಲ್ಲಿ ರಾಜ್ಯ ಮಟ್ಟದ 6ನೇ ಐಕ್ಯತಾ ಸಮಾವೇಶ ಆಯೋಜಿಸಲಾಗಿದೆ. ಈ ಸಮಾವೇಶದ ಕುರಿತು ಜಾಗೃತಿ ಮೂಡಿಸಲು ಮತ್ತು ಯಶಸ್ವಿಗೊಳಿಸಲು ಗುಡಿಬಂಡೆ ಪಿಎಂಶ್ರೀ ಸರ್ಕಾರಿ ಶಾಲೆಯಲ್ಲಿ ಪೂರ್ವಭಾವಿ ಸಭೆ ಇಂದು ನಡೆಸಲಾಯಿತು. ಸಭೆಯಲ್ಲಿ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ವಿ ಶ್ರೀರಾಮಪ್ಪ ಮಾತನಾಡಿ, ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ SC/ST ಸಮುದಾಯದ ನೌಕರರು ಅನುಭವಿಸುತ್ತಿರುವ ತಾರತಮ್ಯವನ್ನು ತಡೆಯಲು ಮತ್ತು ಹಕ್ಕುಗಳನ್ನು ಪಡೆಯಲು ಎಲ್ಲರೂ ಪಕ್ಷಾತೀತವಾಗಿ ಒಂದೇ ವೇದಿಕೆಯಡಿ ಸಂಘಟಿತರಾಗುವ ಅಗತ್ಯವಿದೆ ಎಂದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಎಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ. ಆ ಎಲ್ಲರೂ ಸಹ ನಾವಲ್ಲಿ ಭಾಗಿಯಾಗಿ ಇಡೀ ಕುಟುಂಬ ಸಮೇತ ನಾವೆಲ್ಲ ಸಹ ಅಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ನಮ್ಮ ಒಂದು ಐಕ್ಯತಾ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಎಲ್ಲ ನೌಕರರ ಬಂಧುಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೆ. ರಾಜ್ಯ ಸರ್ಕಾರದಲ್ಲಿ ಮಂಜೂರಾಗಿರುವ 7.75 ಲಕ್ಷ ಹುದ್ದೆಗಳ ಪೈಕಿ 4 ಲಕ್ಷ ನೌಕರರು ಮಾತ್ರ ಸೇವೆಯಲ್ಲಿದ್ದು 2.84 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇವೆ. ಜೊತೆಗೆ 24,000 ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡದೇ ಇರುವುದರಿಂದ ಸಮುದಾಯಕ್ಕೆ ಮೀಸಲಾತಿಯ ಸಂಪೂರ್ಣ ಸೌಲಭ್ಯ ತಲುಪುತ್ತಿಲ್ಲ ಎಂದು ಆರೋಪಿಸಿದರು. ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿ ನರಸಿಂಹಮೂರ್ತಿ ಮಾತನಾಡಿ, ನಮ್ಮ ತಾಲೂಕಿನ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ಕೈಬಿಡಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ರೂಪಿಸಲಾಗುವುದೆಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ, ಬಿಡದಿ ಭಾಗದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ತಮ್ಮ ಜೀವನೋಪಾಯಕ್ಕಾಗಿ ಸಂಪೂರ್ಣವಾಗಿ ಕೃಷಿ ಭೂಮಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಆದರೆ ಸರ್ಕಾರವು ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಫಲವತ್ತಾದ ಜಮೀನನ್ನು ವಶಪಡಿಸಿಕೊಳ್ಳಲು ಹೊರಟಿರುವುದು ಖಂಡನೀಯ ಎಂದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಸರ್ಕಾರ ರೈತರ ಹಿತವನ್ನ ಕಡೆಗಣಿಸಿ ಈ ಯೋಜನೆ ಜಾರಿಗೆ ತರಲು ಮುಂದಾಗಿದ್ದು, ಇದರಿಂದ ನೂರಾರು ರೈತ ಕುಟುಂಬಗಳು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ಸರ್ಕಾರ ತಕ್ಷಣವೇ ಈ ಯೋಜನೆಯನ್ನ ರದ್ದುಪಡಿಸಬೇಕು, ಇಲ್ಲದಿದ್ದರೆ ರೈತ ಸಂಘಟನೆಗಳ ಒಕ್ಕೂಟದೊಂದಿಗೆ ಸೇರಿ ರಾಜ್ಯಾದ್ಯಂತ ವ್ಯಾಪಕ ಚಳವಳಿ ನಡೆಸಲಾಗುವುದು ಎಂದು ಅವರು ಸರ್ಕಾರಕ್ಕೆ ಎಚ್ಚರಿಸಿದರು. ಸಂಘಟನೆಗಳೆಲ್ಲ ಒಂದು ಒಕ್ಕೂಟದಿಂದ ಮತ್ತು ಬಿಡದಿ ಹೋರಾಟ, ಪಾಪ ಅವರು 1.5 ವರ್ಷ ಬಿಗಿ ಹೋರಾಟ ಮಾಡ್ತಾರಲ್ಲ ರೈತರು. ಇವತ್ತು ರಾಜ್ಯ ಸರ್ಕಾರ ಇವತ್ತು ಟೌನ್ ಸಿಸ್ಟಮ್ ಮಾಡಬೇಕಂತ ಹೊರಟಿದ್ದಾರೆ. ಅದರಿಂದ ತಕ್ಷಣ ಸರ್ಕಾರ ಅದನ್ನು ಕೈಬಿಡಬೇಕು. ಮತ್ತು ಇನ್ನು ಮುಂದೆ ಇದೇ ಮುಂದುವರಿಸಿದರೆ ಇಡೀ ನಮ್ಮ ಕರ್ನಾಟಕದುದ್ದಕ್ಕೂ ಎಲ್ಲ ಪ್ರಗತಿಪರ ಸಂಘಟನೆ ಎಲ್ಲ ನಾವು ಒಂದಾಗಿ ಒಂದು ದೊಡ್ಡ ಮಟ್ಟಕ್ಕನ್ನು ಒಂದು ಚಳವಳಿ ನಮ್ಮ ರೈತ ಸಂಘ ನಂಜುಂಡಸ್ವಾಮಿ ಅವರು ನೇತೃತ್ವದಲ್ಲಿ ಒಂದು ಸರಿ ಮಾಡಿದ್ದು ನಾವು ಅದರ 1982-83ರಲ್ಲಿ ದೊಡ್ಡ ಹೋರಾಟ ನಡೆದಿದ್ದು. ಅದು ಚಳವಳಿಗಳು ಹತ್ತಿರ ಐತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ರೈತರ ಭೂಮಿ ರಕ್ಷಣೆ ಮಾಡಬೇಕು ಸರ್ಕಾರಗಳು. ಓಟ್ ಹಾಕ್ಸಿರ್ಬೇಕಾದ್ರೆ ನಾವು ರೈತರು ಒಳ್ಳೊಳ್ಳೆ ಯೋಜನೆ ತತ್ತೀವಿ ಅಂತಾರೆ. ಇವತ್ತಲ್ಲಿ ಸಣ್ಣ ರೈತರು ಬಿಡದಿ ಮತ್ತು ಬೈಲಮಂಗಲ ಅಲ್ಲಿ ಒಂದು 3-4 ಪಂಚಾಯತಿಯಲ್ಲಿ ಸಣ್ಣ ರೈತರು 2 ಎಕರೆ 3 ಎಕರೆ ಒಂದು 3 ಎಕರೆ ಒಳಗೆ ಅಲ್ಲಿ ಸಣ್ಣ ಕಮ್ಮಿ ರೈತರು ಇದ್ದಾರೆ. ಅಲ್ಲಿ ಅಂಥ ಭೂಮಿಯಲ್ಲಿ ಅವರು ಹೈನುಗಾರಿಕೆ ಮತ್ತು ತೆಂಗು ಅಡಿಕೆ, ಒಂದು ತೆಂಗಿನ ಗಿಡದಲ್ಲಿ ಒಂದು ವರ್ಷಕ್ಕೆ ಬಂದು ಒಂದು 25,000 ದುಡಿತಾರೆ ಇವತ್ತಿನ ರೇಟ್ನಲ್ಲಿ. ತಕ್ಷಣ ಸರ್ಕಾರ ಇದು ಕೈ ಬಿಡಬೇಕು. ಕೈ ಬಿಡದ ಇದ್ದರೆ ನಾವು ಪ್ರತಿಯೊಂದು ಕರ್ನಾಟಕದುದ್ದಕ್ಕೂ ಕರ್ನಾಟಕದ ಅಗಲಕ್ಕೂ ಎಲ್ಲ ಜಿಲ್ಲೆಗಳಿಂದ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯನ ಮಾಡಿ ನಮ್ಮ ಪಾವಗಡ ತಾಲೂಕು ಎಲ್ಲ ಪ್ರಗತಿಪರ ಸಂಘಟನೆ ಎಲ್ಲ ಪತ್ರಿಕೆ ಮಾಧ್ಯಮದ ಪರವಾಗಿ ಮಾತಾಡಿ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಬ್ರಹ್ಮಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯ ಸಂಸ್ಥೆಯ ಪೂರ್ವ ಮುಖ್ಯಸ್ಥೆ ಡಾಕ್ಟರ್ ದಾದಿ ಪ್ರಕಾಶಮಣಿಜಿ ಅವರ 19ನೇ ಪುಣ್ಯ ಸ್ಮರಣೆ ಅಂಗವಾಗಿ ಗುಡಿಬಂಡೆ ಪಟ್ಟಣದ ಗಜನಾನ್ಯ ಕಲ್ಯಾಣ ಮಂಟಪದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು.
ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಸಂಸ್ಥೆಯ ಪೂರ್ವ ಮುಖ್ಯಸ್ಥೆ ಡಾಕ್ಟರ್ ದಾದಿ ಪ್ರಕಾಶ್ ಮಣಿಜಿ ಅವರ 19ನೇ ಪುಣ್ಯಸ್ಮರಣೆ ಅಂಗವಾಗಿ ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ರಾಜಯೋಗಿನಿ ಪದ್ಮಾ ಅವರು, ಬ್ರಹ್ಮಕುಮಾರೀಸ್ ಸಂಸ್ಥೆಯು ಜ್ಞಾನದಾನ, ಯೋಗದಾನ ಹಾಗೂ ರಕ್ತದಾನದ ಮೂಲಕ ಸಮಾಜ ಸೇವೆಯ ಸಂದೇಶವನ್ನು ಸಾರುತ್ತಿದೆ ಎಂದರು. ಜ್ಞಾನದಾನದಿಂದ ಜೀವನದಲ್ಲಿ ಬೆಳಕು ಮೂಡಿ ಸರಿಯಾದ ದಿಕ್ಕಿನಲ್ಲಿ ಸಾಗಲು ಸ್ಪಷ್ಟತೆ ದೊರೆಯುತ್ತದೆ. ಯೋಗ ಮತ್ತು ಧ್ಯಾನದಿಂದ ಆತ್ಮಶಕ್ತಿ, ಸಂತೋಷ, ಶಾಂತಿ, ಏಕಾಗ್ರತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಅದೇ ರೀತಿ ರಕ್ತದಾನದ ಮೂಲಕ ಮಾನವೀಯ ಸೇವೆ ಮಾಡುವ ವಿಶಾಲ ಮನೋಭಾವ ನಮ್ಮಲ್ಲಿ ಬೆಳೆಯುತ್ತದೆ ಎಂದರು. ಶಾಂತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ವಿಶ್ವ ಭ್ರಾತೃತ್ವದ ಅಂಗವಾಗಿ ರಕ್ತದಾನ ಮಹಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಭಾರತ ಮತ್ತು ನೇಪಾಳಾದ್ಯಂತ ಇಂದು ಗೌರಿಬಿದನೂರು ತಾಲೂಕು ಗುಡಿಬಂಡೆ ತಾಲೂಕಿನಲ್ಲಿ ರಕ್ತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದ ಈ ರಕ್ತದಾನದ ಮೂಲ ಉದ್ದೇಶ ಅಥವಾ ಥೀಮ್ ಆಗಿದೆ ವಿಶ್ವ ಭ್ರಾತೃತ್ವದ ಮುಖಾಂತರ ಸಮಾಜದ ಸೇವೆಯನ್ನು ಮಾಡುವಂಥದ್ದು. ಅಂದರೆ ಜ್ಞಾನಪಾನ, ಯೋಗ ಧ್ಯಾನ, ರಕ್ತದಾನ ಅಂತ. ಅಂದರೆ ಜ್ಞಾನಪಾನದಿಂದ ನಮ್ಮ ಜೀವನದಲ್ಲಿ ಬೆಳಕು ದೊರೆಯುತ್ತದೆ. ರಕ್ತದಾನ ಕೇವಲ ರಕ್ತ ನೀಡುವ ಕಾರ್ಯವಲ್ಲ, ಅಗತ್ಯವಿರುವ ಮತ್ತೊಬ್ಬರ ಜೀವನದಲ್ಲಿ ಆಶಾಕಿರಣ ಮೂಡಿಸುವ ಜೀವದಾನ, ಮಹಾದಾನ ಮತ್ತು ಪುಣ್ಯದಾನವಾಗಿದೆ. ರಕ್ತದಾನ ಮಾಡುವ ಸಂದರ್ಭದಲ್ಲಿ ಉತ್ತಮ ಆಲೋಚನೆಗಳೊಂದಿಗೆ ನನ್ನ ರಕ್ತದಿಂದ ಮತ್ತೊಬ್ಬರ ಜೀವನಕ್ಕೆ ಹೊಸ ಆಶಾಕಿರಣ ದೊರೆಯಲಿ ಎಂಬ ಶುಭ ಸಂಕಲ್ಪದಿಂದ ರಕ್ತದಾನ ಮಾಡಬೇಕು ಎಂದು ಸಂದೇಶ ನೀಡಿದರು. ಬಿಜೆಪಿ ಮುಖಂಡ ನಾಗರಾಜು ಮಾತನಾಡಿ, ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ, ಅದು ಮಾನವರ ದಾನದ ಮೂಲಕವೇ ಲಭ್ಯವಾಗುತ್ತದೆ. ರಕ್ತದ ಅವಶ್ಯಕತೆ ಸದಾ ಇರುವುದರಿಂದ ಆರೋಗ್ಯವಂತ ದಾನಿಗಳು ನಿಯಮಿತವಾಗಿ ರಕ್ತದಾನ ಮಾಡುವುದು ಅಗತ್ಯವಾಗಿದೆ. ರಕ್ತವನ್ನು ದೀರ್ಘಕಾಲ ಸಂಗ್ರಹಿಸಿಡಲು ಸಾಧ್ಯವಿಲ್ಲದ ಕಾರಣ ನಿರಂತರ ರಕ್ತದಾನ ಅತ್ಯಂತ ಮುಖ್ಯವಾಗಿದೆ ಎಂದು ತಿಳಿಸಿದರು. ರಕ್ತದಾನ ಮಾಡುವ ಮೊದಲು ದಾನಿಯ ಆರೋಗ್ಯವನ್ನು ಪರಿಶೀಲಿಸಲಾಗುತ್ತದೆ. ಅರ್ಹರಾಗಿರುವವರು ಮಾತ್ರ ರಕ್ತದಾನ ಮಾಡುತ್ತಾರೆ. ಹೀಗಾಗಿ ರಕ್ತದಾನವು ಮತ್ತೊಬ್ಬರ ಜೀವಕ್ಕೆ ನೆರವಾಗುವುದರ ಜೊತೆಗೆ ಸಮಾಜದಲ್ಲಿ ಮಾನವೀಯತೆ, ಸಹಕಾರ ಹಾಗೂ ಸೇವಾ ಮನೋಭಾವವನ್ನು ಬೆಳೆಸುತ್ತದೆ ಎಂದರು. ರಕ್ತವನ್ನು ಯಾರಾಗೆ ನಾವು ಬೇಕಾದರೆ ಪ್ರತಿಯೊಬ್ಬರು ಕೂಡ 4 ತಿಂಗಳು 6 ತಿಂಗಳಿಗೊಮ್ಮೆ ಕೊಟ್ಟರು ಕೂಡ ತೊಂದರೆ ಇಲ್ಲ. ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ರಕ್ತ ತಗೊಳ್ಳೋರಿಗಿಂತ ರಕ್ತ ಕೊಡೋರಿಗೆ ಅದು ಆರೋಗ್ಯ ಹೆಚ್ಚು. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ.
100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲಾ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಾಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ ಕರ್ಣಾಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕರವೇ ಸಿಂಹ ಸೈನ್ಯ ಘಟಕದ ಕೋಲಾರ ನೂತನ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮವನ್ನು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಟಿಎನ್ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಜಿಲ್ಲೆಯ ತಾಲೂಕು ನೂತನ ಪದಾಧಿಕಾರಿಗಳು ಆಯ್ಕೆ ಮಾಡಲಾಯಿತು. ಸಂಘಟನೆ ಜವಾಬ್ದಾರಿ ಏರಲು 100 ಕಾರ್ಯಕರ್ತರನ್ನ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷ ಶ್ರೀನಿವಾಸ್ ಗೌಡ, ರಾಜ್ಯದಲ್ಲಿ ದಶಕಗಳಿಂದ ಅನೇಕ ಸಮಸ್ಯೆಗಳಿದ್ದು ಅದನ್ನು ಬಗೆಹರಿಸುವ ಇಚ್ಛಾಶಕ್ತಿಯನ್ನ ರಾಜಕಾರಣಿಗಳು ತೋರಿಸುತ್ತಿಲ್ಲ. ಸಂಘಟನೆಗಳು ಅಂತಹ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಸಂಯುಕ್ತ ಜನತಾದಳದ ಜಿಲ್ಲಾ ಮುಖಂಡ ಡಾಕ್ಟರ್ ಕೆ ನಾಗರಾಜ್ ಅವರನ್ನ ಕೇಂದ್ರ ಸರ್ಕಾರ ಭಾರತ ಸರ್ಕಾರದ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಡಿಯಲ್ಲಿ ಬರುವ ಎನ್ಐಎಚ್ಎಸ್ಎಂ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರನ್ನಾಗಿ ನೇಮಕ ಮಾಡಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ತಮ್ಮನ್ನ ನೇಮಕ ಮಾಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಮುಖ್ಯಮಂತ್ರಿ ಹಾಗೂ ರಾಜ್ಯಸಭಾ ಸದಸ್ಯ ನಿತಿನ್ ಕುರ್ಮಾ, ಕೇಂದ್ರ ಸಚಿವರಾದ ಶ್ರೀ ಜಿತಿನ್ ರಾಮ್ ಮಾಂಜಿ, ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ, ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷರಾದ ಮಹೀಂ ಪಾಟೀಲ್ ಅವರಿಗೆ ನಾಗರಾಜ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ಗಂಟೆಯಲ್ಲೇ ಚಿಮುಲ್ ಆದೇಶ ರದ್ದು ಮಾಡಿದ ವಿಚಾರಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೊಸ ಬಾಂಬ್. ಯಲುವಹಳ್ಳಿ ರಮೇಶ್ ಅವರನ್ನ ಬಲಿಪಶು ಮಾಡಿದ್ರ ಶಾಸಕ ಪ್ರದೀಪ್ ಈಶ್ವರ್. ರಾಜ್ಯ ನಾಯಕ ರಮೇಶ್ ಅವರಿಗೆ ಅವಮಾನ ಎಂದ ಸಂಸದ. ಚಿಂತಾಮಣಿಯಲ್ಲಿ ಅಭಿವೃದ್ಧಿಗಳ ಮಹಾಪೂರ. ಉಪಮುಖ್ಯಮಂತ್ರಿ ಸೇರಿ ಸಚಿವರಿಂದ ಅಂಬೇಡ್ಕರ್ ಭವನ ಉದ್ಘಾಟನೆ. ನಾನಾ ಅಭಿವೃದ್ಧಿಗಳ ಅನಾವರಣ ಮಾಡಿದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್. ಶಾಸಕರ ಕಾರ್ಯಕ್ಕೆ ಸಚಿವರ ಮೆಚ್ಚುಗೆ. ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಮಾರಾಮಾರಿ. 12 ಅಡಿ ಜಾಗಕ್ಕಾಗಿ ಶುರುವಾದ ಜಗಳ ಮಾರಣಾಂತಿಕ ಹಲ್ಲೆಯವರೆಗೂ ಸಾಗಿತು. ಚಾಕು ಸುತ್ತಿಗೆಯಿಂದ ತಮ್ಮನ ಮೇಲೆ ದಾಳಿ ಆರೋಪ. ಗಂಭೀರ ಗಾಯಗೊಂಡ ಅಶೋಕ್ ಜಿಲ್ಲಾಸ್ಪತ್ರೆಗೆ ದಾಖಲು. ಆದರ್ಶ ಗ್ರಾಮಕ್ಕೆ ಅಭಿವೃದ್ಧಿಯ ಚಾಲನೆ. ಸಮಸ್ಯೆಗಳ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಖಡಕ್ ಸೂಚನೆ. 1 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಂಸದ ಸುಧಾಕರ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.